हमारे अप्पा दो टीवी नहीं है तो सांस बंद हुई नवीन लोग ने पकड़ सकते और टीवी नहीं न्यूज़ पब्लिक अरे डिटेल्स ಇದೆ ಇವತ್ತು ಸೇತ್ ಫಕುಲ್ಲಾ ಶಾಖಾದ್ರಿ ಅಂತ ಹೇಳಿ ಫಸ್ಟ್ ಇದರ ಸೇ ನಾ ಬೈಟ್ ತಗೊಂತೀನಿ ಬೈಟ್ ತಗೊಳ್ಳಿ पीछे भी पूरा भी लोग सांस ले जरा कौन भी प्रश्न है क्या करना तो जरा पीछे है कर लो अरे भाई ग्रिल टूट जाएगा ಅಬ್ದುಲ್ಲಾ ಖಾದ್ರಿ ಅಂತ ಹೇಳ್ಬಿಟ್ಟು ಸೊ ನಾನು ಮೊಹಮ್ಮದ್ ಸಾದಿಕುಲ್ಲಾ ಅಡ್ವೊಕೇಟ್ ಇದ್ದಾರಲ್ಲ ಅವ್ರದ್ದು ದೊಡ್ಡ ಮಗ ನಾನು. ಸೊ ನಮ್ಮದು ಬಂದುಬಿಟ್ಟು ಇದು 8th ಜನರೇಷನ್ನು. ಸೊ ಲಾಸ್ಟ್ 25 ಡೆಕೆಟ್ಸ್ ಹಂಗಂತ ಹೇಳಿದ್ರೆ ಲಾಸ್ಟ್ 250 ಇಯರ್ಸಿಂದ ಈ ದರ್ಗಾ ಇದೆ. ಇವ್ರು ಬಂದುಬಿಟ್ಟು ಹಜರತ್ ಫಖ್ರುಲ್ಲಾ ಶಾ ಖಾದ್ರಿ ರಹಮತುಲ್ಲಾ ಅಲೈ ಮತ್ತು ಹಜರತ್ ಬದ್ರುದ್ದೀನ್ ಶಾ ಖಾದ್ರಿ ರಹಮತುಲ್ಲಾ ಅಲೈ ಅಂತೇಳ್ಬಿಟ್ಟು ಆಯಿತಾ. ಸೊ ಇಲ್ಲಿ ಎಲ್ಲ ನಮ್ಮ ಬ್ರದರ್ ಹೇಳ್ದಂಗೆ ಎಲ್ಲ ಮಾಧ್ಯಮದವರು ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಯಾವುದೇ ಥರದ ತಾವೀಜಿಗಾಗಲಿ ಇಲ್ಲ ಯಾರಾದ್ರೂ ಮಕ್ಳಿಗೆ ಜ್ವರ ಇರ್ಬೋದು, ಯಾವುದೇ ಥರ ಸಮಸ್ಯೆ ಇರ್ಬೋದು, ಯಾರಾದರೂ ಬಂದರೆ ನಾವು ಯಾವತ್ತೂ ಅವರಿಂದ ಏನು ತೊಗೊಂಡಿಲ್ಲ. ಇಲ್ಲಿಂದ ಏನು ಪದ್ಧತಿ ಅಂತ ಹೇಳಿದ್ರೆ ಯಾರಾದರೂ ಬಂದರೆ ಇಲ್ಲಿಂದ ಕೊಟ್ಟು ಕಳಿಸೋ ಪದ್ಧತಿ ಇದೆ ಆಯಿತಾ. ಸೊ ನಮ್ಮ 3rd ಜನರೇಷನ್ ಅಂತ ಹೇಳಿದ್ರೆ ನಮ್ಮ ಫಾದರ್ ಅವ್ರ ಮದರ್ ಬಂದುಬಿಟ್ಟು ಅವ್ರ ಫಾದರ್ ಬಂದುಬಿಟ್ಟು ಹಜರತ್ ಮೌಲಾನಾ ಅಬ್ದುಲ್ ಮಜೀದ್ ಖಾದ್ರಿ ರಹಮತುಲ್ಲಾ ಅಲೈ ಅಂತೇಳ್ಬಿಟ್ಟು ಮೌಲ್ವಿ ಅಬ್ದುಲ್ ಮಜೀದ್ ಖಾದ್ರಿ ರಹಮತುಲ್ಲಾ ಅಲೈ ಅಂತೇಳ್ಬಿಟ್ಟು. ಸೊ ಅವರು ಒಂದು ಜ್ಯೂರಿ ಇರುತ್ತಲ್ಲ, ಸೊ ಜ್ಯೂರಿ ಮೆಂಬರ್ ಆಗಿದ್ದರು, ಅವರು ಜ್ಯೂರಿ ಹೆಡ್ ಆಗಿದ್ದರು. ಸೊ ಅವರು ಇಸ್ಲಾಂ ತಬ್ಲೀಗಿಗೋಸ್ಕರ ಇಲ್ಲಿಂದ ಭಾಳಷ್ಟು ಹೊರಗಡೆ ಹೋಗ್ಬಿಟ್ಟು ತಬ್ಲೀಗ್ ಮಾಡ್ತಾಯಿದ್ರು, ಕುದುರೆ ಮೇಲೆ ಹೋಗ್ತಾಯಿದ್ರು ಅವರು. ಸೊ ಇದೆಲ್ಲ ನಾವು ಕೇಳಿರೋ ನಮ್ಮ ಫಾದರಿಂದ ಮತ್ತು ನಮ್ಮ ತಾಯಿಯವರಿಂದ, ನಮ್ಮ ದೊಡ್ಡಪ್ಪ ಅವರಿಂದ ಯಾರ್ಯಾರು ದರ್ಗಾದಲ್ಲಿ ಇದ್ದಾರೆ, ಸೊ ಅವರಿಂದ ಎಲ್ಲ ಕೇಳಿ ಬಂದಿರೋದು. ಸೊ ಇದು ಲಾಸ್ಟು ಪ್ರತಿ ಬಕ್ರೀದಿಗೂ ಪ್ರತಿ ವರ್ಷ ಬಕ್ರೀದ್ ಹಬ್ಬಕ್ಕೆ ಇಲ್ಲಿಂದ ಸಂದಲ್ಲಾಗುತ್ತೆ. ಇಲ್ಲಿ ಯಾರಿಗೂ ಏನೂ ಇನ್ಫಾರ್ಮೇಷನ್ ನಾವು ಕೊಡೋಲ್ಲ. ಪ್ರತಿಯಾಗಿ ಅವರಿಂದನೇ ಅವರು ಜನ ಇಲ್ಲೆಲ್ಲ ಸೇರ್ತಾರೆ. ಸೇರಿಬಿಟ್ಟು ಇಲ್ಲಿ ಏನಿದೆ ಪದ್ಧತಿ ಅದನ್ನು ನಾವು ಕಂಪ್ಲೀಟಾಗಿ ಮಾಡ್ತೀವಿ. ಸೊ ಏನಂತಾಗಿದೆ ಅಂತ ಹೇಳಿದ್ರೆ ಇವತ್ತು ಆಫ್ಟರ್ 6:30 ಆದಮೇಲೆ ಸೊ ನಮ್ಮ ಕಸಿನ್ಸ್ ಅವ್ರಿಗೆ ಕಾಲ್ ಮಾಡಿದ್ರು, ಸ್ವಲ್ಪ ದರ್ಗಾದಲ್ಲಿ ಒಂಥರ ಬ್ರೀತ್ ಮಾಡ್ದಂಗೆ ವಿಸಿಬಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಇಮಿಡಿಯೇಟಾಗಿ ನಾವು ಹೊರಗಡೆ ಇದ್ವಿ, ಬಂದು ನೋಡಿದ್ವಿ. ಸೊ ಅವಾಗ ಇಮಿಡಿಯೇಟಾಗಿ ನಾವು ಇರೋದನ್ನೇ ನೋಡಿಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು, ಕ್ಲಿಯರಾಗಿ ಇಂಟಿಮೇಟ್ ಆಗ್ತಾ ಇತ್ತು ಅದು ಬ್ರೀತ್ ತೊಗೊತಾ ಇರೋದು ಅಂತ ಹೇಳ್ಬಿಟ್ಟು. ಆದಮೇಲೆ ಭಾಳಷ್ಟು ಜನ ವಿಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ದಾರೆ, ಭಾಳ ಜನ ಅದರಲ್ಲಿ ಕಣ್ಣಾರ ನೋಡಿದ್ದಾರೆ. ಅಷ್ಟು 100 ಜನ ಬಂದುಬಿಟ್ಟು ಇಲ್ಲಿ ನೋಡಿದ್ದಾರೆ, ಕಣ್ಣಾರ ನೋಡಿದ್ದಾರೆ. ಇಲ್ಲಿ ಇನ್ನೂ ಇದ್ದಾರೆ, ಹೌದು ಇನ್ನೂ ಇದ್ದಾರೆ, ಜೀವಂತವಾಗಿದ್ದಾರೆ. ಸೊ ಲಾಸ್ಟ್ 250 ಇಯರ್ಸಿಂದ ಜೀವಂತವಾಗಿದ್ದಾರೆ. ಅವ್ರದ್ದೇ ಪವಾಡ ಇಲ್ಲೆಲ್ಲ ನಡೀತಾ ಇರೋದು. ಯಾರಾದರೂ ಬಂದ್ರೂ ಅವ್ರದ್ದು ಏನೋ ಸಮಸ್ಯೆ ಇದೆ ಅದೆಲ್ಲ ಕ್ಲಿಯರ್ ಆಗ್ತಾ ಇರೋದು ಇವರಿಂದಾನೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗ್ತಾ ಇದೆ. ಮೊಹಮ್ಮದ್ ಮುಷಾಹಿದ್ ಶಾ ಖಾದ್ರಿ, ಬದ್ರುನ್ ಶಾ ಖಾದ್ರಿ ಅಂತೇಳಿ ಸುಮಾರು 250 ವರ್ಷಗಳ ಹಿಂದಿರ್ತಕ್ಕಂಥ ಇದೊಂದು ದರ್ಗಾ. ಇಲ್ಲಿ
ಪ್ರತಿಯೊಬ್ಬ ಸಮಾಜದವರು ಪ್ರತಿಯೊಬ್ಬ ಜಾತಿ ಜನಾಂಗದವ್ರು ಬಂದು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು. ವಿಶೇಷವಾಗಿ ಹೇಳಬೇಕಂದ್ರೆ ಮೊದಲಿಂದನೂ ಇಲ್ಲಿ ಪವಾಡ ಇತ್ತು, ಬಟ್ ಯಾರೂ ಬೆಳಕಿಗೆ ತಂದಿರಲಿಲ್ಲ. ಇವತ್ತು ಅಚಾನಕ್ಕಾಗಿ ಒಂದು ಇಬ್ಬರು ಬಂದು ಇಲ್ಲಿ ಏನೋ ಆಶೀರ್ವಾದ ಪಡ್ಕೊಳಕ್ಕೆ ಬಂದ ಸಂದರ್ಭದಲ್ಲಿ ಅದು ಎಕ್ಕಾಏಕಿ ಉಸಿರಾಡೋಕ್ಕೆ ಪ್ರಾರಂಭ ಆಗುತ್ತಿಲ್ಲ ದರ್ಗಾ ಇದು. ತದನಂತರ ಅಕ್ಕಪಕ್ಕ ಇದ್ದವರೆಲ್ಲ ಜಾತ್ರೆ ಆಗುತ್ತೆ. ಇಲ್ಲಿ ಏನಿದು ಪವಾಡ ಅಂತೇಳಿ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಗುರುಗಳು ಏನೋ ಅವರು ಇಚ್ಛೆ ಇತ್ತನೋ ಎಲ್ಲರಿಗೂ ಒಂದು ಪವಾಡವನ್ನು ತೋರಿಸ್ಕೋಬೇಕಾಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟು ವರ್ಷದಿಂದ ಬಹಳ ಸುಮಾರು 250 ವರ್ಷದಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಾಯ್ತ ಹಾಕೋದಾಗಿರಲಿ ಅಥವಾ ಬೇರೆ ರೀತಿ ಚಟುವಟಿಕೆ ಇಲ್ಲ. ಗುರುಗಳು ಏನಪ್ಪ ಅಂದರೆ ಇವತ್ತಿನ ಈ ಗುರುಗಳು ವಿಶೇಷ ಏನಪ್ಪ ಅಂದರೆ ಇಲ್ಲಿವರೆಗೂ ಇವರು ಮೇಲ್ಗಡೆ ಏನೋ ಒಂದು ಶೆಡ್ಡಾಗಿ ಹಾಕ್ಸ್ಕೊಂಡಿಲ್ಲ. ಯಾಕಂದರೆ ಅವ್ರ ಇಚ್ಛೆ ಬಂದಂಗೆ ಇಲ್ಲಿ ನಡೆಯೋದು. ಇಲ್ಲಿ ಯಾರ್ದು ಬೇರೆಯವ್ರದ್ದು ಇಚ್ಛೆ ಹಿಂದೆ ಮತ್ತು ಯಾರ್ದು ಏನೂ ನಡೆಯಲ್ಲ. ಗುರುಗಳು ಏನಿದ್ದಾರೆ ಅಂತ ಇವತ್ತು ಗೊತ್ತಾಗಿದೆ. ತದನಂತರ ಎಲ್ಲ ಸಮಾಜದವ್ರು ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಒಂದೇ ಸಮಾಜದವ್ರು ಅಂತಲ್ಲ, ಪ್ರತಿಯೊಬ್ಬರು ಬಂದು ಇಲ್ಲಿ ಆಶೀರ್ವಾದನ ಪಡ್ಕೊಂಡು ಹೋಗ್ತಾರೆ. ಇವತ್ತಿನ ದಿವಸ ಈ ಒಂದು ಪವಾಡ ಎಲ್ಲರಿಗೂ ಬೆಳಕಿಗೆ ಬಂದಿದೆ. ಫಖ್ರುಲ್ಲಾ ಶಾ ಖಾದ್ರಿ ಬದ್ರುದ್ದೀನ್ ಶಾ ಖಾದ್ರಿ ಸರ್ಕಾರ ಅಂತ ಹೇಳಿ ಇವತ್ತೇನಪ್ಪ ಅಂದರೆ 6:30 7 ಗಂಟೆಗೆ ನನಗೆ ಕಾಲ್ ಬರುತ್ತೆ. ನಾನು ಎಲ್ಲ ಒಂದು ಕಡೆ ಇರ್ತೀನಿ. ನಮ್ಮ ಹುಡುಗರು ಫೋನ್ ಮಾಡ್ತಾರೆ, ಅಣ್ಣ ಹಿಂಗೆ ದರ್ಗದಲ್ಲಿ ಈ ಥರ ಇದಾಗಿದೆ ಅಣ್ಣ, ಒಂಥರ ಪವಾಡನ ಥರ ಆಗ್ತಿದೆ ಅಂತೇಳಿ ನನಗೆ ಫೋನ್ ಬರುತ್ತೆ. ತದನಂತರ ನಮ್ಮ ಮಾಧ್ಯಮದವರು ನನಗೆ ಫೋನ್ ಮಾಡ್ತಾರೆ, ಈ ಥರ ಇದೆ ನೋಡಿ ಅಂತೇಳಿ. ನನಗೆ ಹೋಗಿ ನೀವು ಅಲ್ಲಿ ಹೋಗಿ ನೋಡಿ, ಅದು ಆಮೇಲೆ ನೀವು ನನಗೆ ಫೋನ್ ಮಾಡಿರಿ ಅಂತ ಹೇಳಿದ ತಕ್ಷಣ ನಾನು ಬಂದು ಇಲ್ಲೇ ನಾನು ಅಬ್ಸರ್ವ್ ಮಾಡ್ತೀನಿ. ತದನಂತರ ಮಾಧ್ಯಮದವರಿಗೆ ನಾನು ಮಾಹಿತಿ ಕೊಡ್ತೀನಿ, ಈ ಥರ ಇದೆ ಅಂತ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.